ಅಮ್ಮ ಅವಳು ಬಂದಿದ ತಕ್ಷಣ ನೀನು ಒಡವೆ ಎಲ್ಲ ಇಸ್ಕೊಡ್ತೀನಿ ಅಂತ ಹೇಳ್ದೆ. ಇಸ್ಕೊಡಿ ಇವಾಗ ಒಡವೆಯ. ಅರ್ಧ ಕೆಜಿ ಒಡವೆ ಎಲ್ಲ ಐತೆ, ಇಸ್ಕೊಡ್ತೀನಿ ಮಾಡ್ತೀನಿ ಅಂತ ಎಲ್ಲ ಹೇಳ್ದೆ ತಾನೆ. ನನಗದೇನೋ ಗೊತ್ತಿಲ್ಲ. ನನ್ನ ಗಂಡನ ಬಿಟ್ಕೊಟ್ಟಿದ್ದೀನಿ. ಹೊಟ್ಟೆ ಎಲ್ಲ ಉರಿದೋಯ್ತೈತೆ. ನಾನು ಹೊಟ್ಟೆ ಉರಿ ಕಡಿಮೆ ಆಗಬೇಕು, ಹೊಟ್ಟೆ ಉರಿ ಎಲ್ಲ ತಣ್ಣಗಾಗಬೇಕು ಅಂದರೆ ಇವಾಗ ನನಗಂತೂ ನನಗೆ ಒಡವೆ ಬೇಕೇ ಬೇಕು. ಆ ಒಡವೆ ನೋಡೋಣ ಹೊಸ ಸಮಾಧಾನ ಮಾಡ್ಕೊತೀನಿ. ಇಲ್ಲ ಅಂತ ಹೇಳಿದ್ರೆ ದೇವ್ರನ್ನೇ ಹೇಳ್ತೀನಿ, ಹೊಟ್ಟೆ ಎಲ್ಲ ಸರಿಯಾಗಿ ಉರಿತದೆ ನೋಡಿ ನನಗಂತೂ. ಫಸ್ಟ್ ನೀನು ಇವಾಗ ಇಸ್ಕೊಡು ನನಗೆ ಒಡವೆ ಬೇಕಷ್ಟೇ ನನಗೆ. ಇನ್ನ ಬಂದವಳ ಇವಾಗ ಆಗಲೇ ಶುರು ಮಾಡ್ಕೊಬಿಟ್ಟ ನೀನು. ನನ್ನೆಲ್ಲ ಕೇಳೋದು ನೀನು, ನಿನ್ನ ಗಂಡನ ಕೇಳ್ಬೇಕು ನೀನು. ಇಸ್ಕೊಡು ಅಂತ ಹೇಳ್ಬಿಟ್ಟು ನೀನು ನನ್ನನ್ನು ಕೇಳ್ಕೊಬಿಟ್ಟು ಬಂದರೆ ಕೊಡ್ತಾಳೆ. ಮನಕ್ಕೆ ತಂದವಳೆ ತರ್ದಿದ್ದಂಗೆ ನೀನು ಎಲ್ಲೋ ಎತ್ಕೊಂಡು ಹೋಗ್ತಾಳೆ. ತಂದವಳೆ ಕೊಡ್ತಾಳೆ, ಕೊಡದೆ ಇನ್ನೇನು ಮಾಡ್ತಾಳೆ. ಸುಮ್ಕಿರು ನೀನು. ಶಾನೆ ನೀನು, ಟೆನ್ಷನ್ ತಗೋಬೇಡ ನೀನು. ಮನೆಗೆ ಬಂದಿರೋದಿನ ನೀನು ಕೈಗೆ ಬರೋಕ್ಕಿಲ್ವಾ ಮಗಳೇ? ನಿನಗೆ ನೀನಿಯ ಈಚೆ ಕಡೆಗೆ ನಿಂತಿರೋ ಕಾರ್ ನೋಡ್ದ ಎಂತ ಸಂದಕೈತೆ, ಅದು ನಿನಗೆ ನೀನಿಯ ನೀನು ತಲೆ ಕೆಡಿಸ್ಕೋಬೇಡ. ಈಗ ಮೊದಲಿಗೆ ಹೊಸಿ ಅಮಿಕೊಂಡು ಸುಮ್ಕಿರ್ಬೇಕು ನಾವು. ಇಲ್ಲ ಹೆಂಗೆ ಸಿಕ್ರಂಗೆ ಆಡಕ್ಕೆ ಹೋದ್ರೆ ನಮ್ಮದು ಹೆಂಗೆ ಸಿಕ್ರಂಗೆ ಆಯ್ತದೆ ಜೀವನ. ಹೊಸಿ ನೀನು ಸುಮ್ಕಿದ್ರೆ ಎಲ್ಲ ಸುರೋಯ್ತದೆ, ಎಲ್ಲ ದಾರಿಗೆ ಬರ್ತದೆ. ಹಂಗಂತ ಒಡವೆನ ಇಸ್ಕೋಬಾರ್ದು ಅಂತನಾ? ಅವಳೇ ಮಾಡಿಕೊಬಿಟ್ರೆ ಹೆಂಗೆ ಹೇಳು? ಅದೇನೋ ನನಗೆ ಗೊತ್ತಿಲ್ಲ, ನಂಗೆ ಒಡವೆ ಬೇಕಷ್ಟೇನೆ. ಏನತ್ತೆ ಏನೋ ಮಾತಾಡ್ಕೊಂಡು ನಿಂತ್ಕೊಬಿಟ್ರಿ? ಓ, ನಿಮ್ಗೋಸ್ಕರ ನೀ ಕಾಯ್ತಾ ಇದ್ದೆ. ಬಂದ್ರಲ್ಲ ರೀ. ಹೋಗಿ ಅವಳ ತಾಗೆ ಅರ್ಧ ಕೆಜಿ ಬಂಗಾರ ಇಸ್ಕೊಬಿಟ್ಟು ಬಾ ಹೋಗಿ. ಹೇ, ಇನ್ನು ಈಗ ಬಂದವಳೆ. ಬಂದಿದ ತಕ್ಷಣ ನೀವು ಒಡವೆ ಕೊಡು, ಅದು ಕೊಡು, ಇದು ಕೊಡು ಅಂದರೆ ಸಂದಕ್ಕಿರ್ತದ. ಅವಳು ಏನು ಅನ್ಕೊಳಕ್ಕಿಲ್ಲ. ಬಂದ ತಕ್ಷಣ ನೀನು ಕೊಡು ಅಂತ ಹೇಳಿದ್ರೆ ನೀನು ಸುಮ್ಕಿರು. ನೀನು ಹಂಗೆಲ್ಲ ಕೇಳೋದು ಸಂದಕ್ಕಿರಕ್ಕಿಲ್ಲ ಆಮೇಕಿಂದ. ಅವಳೇ ಕೊಡ್ತಾಳೆ, ಸುಮ್ಕಿರು. ಅದೇನೂ ಗೊತ್ತಿಲ್ಲ. ನೀವು ಮದುವೆ ಮಾಡ್ಕೋಬೇಕಾದ್ರೆ ನನಗೆ ಏನಂತ ಹೇಳಿದ್ದು, ಬಂದಿದ ತಕ್ಷಣ ಅರ್ಧ ಕೆಜಿ ಬಂಗಾರ ನಿಂದೆ ಆಯ್ತದೆ, ಕಾರು ನಿಂದೆ, ನಾನೇನು ಓಡಾಡ್ಕೊಂಡಿರೋಣ, ಅವಳೆ ಹಂಗನ ಮಾಡ್ಕೊಂಡು ಸಾಯ್ಲಿ ಅಂತ ಹೇಳಿದ್ರಿ ತಾನೇ. ಇಸ್ಕೊಡ್ತೀನಿ ಅಂತ ಹೇಳಿದ್ರಿ ತಾನೇ. ಈಗ ನನಗೆ ಗೊತ್ತಿಲ್ಲ, ನನಗೆ ಒಡವೆ ಇಸ್ಕೊಡಿ ಫಸ್ಟ್. ನೀವು ಹೇಳ್ದಂಗೆ ನೀವು ಒಪ್ಕೊಂಡಿದ್ದೀನಿ ತಾನೇ. ನಾನು ಆಯಿತು ಬಿಡು, ನೀವು ಹೇಳ್ದಂಗೆ ಆಗಲಿ ಅಂತ. ಅತ್ತೆ ಈಗ ಏನತ್ತೆ ಮಾಡಲಿ ನಾನು? ಈಗ ಇದ್ದಕ್ಕಿದ್ದಂಗೆ ನೀವು ಒಡವೆ ಬಿಚ್ಕೊಡು ಅಂದ್ರೆ ಅವಳು ಬಿಚ್ಕೊಡ್ತಾಳ? ನೀವೇ ಹೇಳಿ. ಏನು ಹೇಳಿ ಅಂದರೆ ನೀವೇ ತಲೆ ಉಪಯೋಗಿಸ್ಬಿಟ್ಟು ಇಸ್ಕೊಡ್ಬೇಕು. ನಿಮ್ಮನ್ನು ನಂಬ್ಕೊಂಡು ತಾನೇ ನಾವು ನಿಮ್ಮನ್ನ ಮದುವೆ ಮಾಡಿಕೊಟ್ಟಿದ್ದು. ನೀವೇ ಯೋಚನೆ ಮಾಡಿ. ನನ್ನ ಮಗಳು ಭಾಳ ಇಷ್ಟಪಡ್ತಾವಳೆ. ನಿಮ್ಮನ್ನು ಬಿಟ್ಕೊಟ್ಟವಳೆ ಅಂತಂದರೆ ಅವಳಿಗೆ ಒಡವೆನೂ ಇಲ್ಲ, ಏನೂ ಇಲ್ಲ ಅಂದ್ರೆ ಅವಳಿಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಹೇಳಿ. ಅವಳಿಗೆ ಒಡವೆ ಪಡವೆ ಅಂತ ನೋಡಿದ್ರೆ ಖುಷಿನ ಪಡ್ತಾಳೆ. ಹೆಂಗನ ಮಾಡಿ ನಿನ್ನ ಎಂಡ್ರಿಗೆ ಹೇಳು ಒಡವೆ ಇಸ್ಕೊಡು. ಸರಿ ಅತ್ತೆ, ನಂಗೆ ಟೈಮ್ ಕೊಡಿ, ನಾನು ಮಾತಾಡ್ತೀನಿ, ಇಸ್ಕೊಡ್ತೀನಿ. ಬತ್ತಾಳೆ ಈ ಕಡೆಗೆ ಬತ್ತಾಳೆ. ಅಮ್ಮ ನೋಡಿ, ನಾವು ಸುಮ್ಕೆ ಏನೇನು ಎಟ್ಗೋಗೋಣ. ಆಮೇಕಿಂದ ಯಾಕೆ ಬೇಕು? ನಾವೇ ಏನೇನು ಹೇಳ್ಕೊಟ್ಟು ಮಾಡಿದ್ದೀವಿ ಅನ್ಕೋತಾಳೆ. ಬಾ ಹೋಗೋಣ. ಇವ್ರ ಅಮ್ಮ ಮಗಳತ್ತ ಒಳ್ಳೆ ಕಾಟ ಆಯ್ತಲ್ಲಪ್ಪ ನನಗೆ. ಒಡವೆ ಇಸ್ಕೊಡು ಅಂದರೆ ಅವನ ಅಜ್ಜಿಗೆ ಎಲ್ಲಿಂದ ಎಲ್ಲ ಕೇಳಿಸ್ಕೊಡ್ಲಿ ನಾನು. ಥು, ಇವರಿಂದ ನನಗಂತೂ ಯಾವುದೂ ನೆಮ್ಮದಿ ಇಲ್ಲ ನನ್ನ ಜೀವನದಾಗೆ. ಅಯ್ಯೋ ರೀ, ಏನೋ ಮಾತಾಡ್ತಾ ಇದ್ರಿ, ಯಾಕೆ ಸೈಲೆಂಟ್ ಆಗೋಗ್ಬಿಟ್ರಿ? ಅಯ್ಯೋ, ಅದೇನು ಇಲ್ಲ. ನಮ್ಮತ್ತೆ ಅದನ್ನೇ ಹೇಳ್ತಾ ಇದ್ರು. ಇಲ್ಲಿ ಮನೆ ಹತ್ರ ಕಳ್ತನ ಆಯ್ತಂತೆ ಒಡವೆದೆಲ್ಲನೂ. ಅದನ್ನೇ ಹೇಳ್ತಾ ಇದ್ರು. ಹಿಂಗೆ ಒಡವೆ ಎಲ್ಲ ಇವಾಗ ಕಳ್ತನ ಆಗೋಗ್ಬಿಡ್ತು ಕಣಪ್ಪ. ಪಾಪ ಕಷ್ಟಪಟ್ಟು ಮಾಡಿಸ್ಕೊಂಡಿಲ್ಲ, ಒಡವೆ ಎಲ್ಲ ಹೊರಟೋಯ್ತು. ಹಂಗೆ ಹಿಂಗೆ ಹುಷಾರಾಗಿ ಇಕ್ಕೋಬೇಕು ಇನ್ಮೇಲೆ ಒಡವೆನ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು. ನಾನು ಸರಿ ಅಂತ ಹೇಳ್ದೆ. ಹೌದಾ? ಹಳ್ಳಿಗಳಲ್ಲೂ ಇಲ್ಲೆಲ್ಲನೂ ಕಳ್ತನ ಬೇರೆ ಆಗ್ತಾ ಇದೆಯಾ? ನನ್ನ ಒಡವೆ ಎಲ್ಲ ಮತ್ತೆ ಹುಷಾರಾಗಿ ಎತ್ತಿಟ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಯಾರಾದರೂ ಎತ್ಕೊಂಡು ಏನಾದರೂ ಹೋಗ್ಬಿಟ್ರೆ ಸುಮ್ಮನೆ ಕಷ್ಟ ಹೋಗ್ಬಿಡ್ತದೆ. ಅಪ್ಪ ತುಂಬ ಇಷ್ಟಪಟ್ಬಿಟ್ಟು ಕೊಡ್ಸಿರೋ ಒಡವೆ ಅಲ್ವಾ? ಅಯ್ಯೋ, ನೀನ್ ಯಾಕೆ ಸುಂದರಿಸ್ತಗಂತ್ಯ? ನಮ್ಮ ಅತ್ತೆ ಕೈಲಿ ಕೊಡು. ನಮ್ಮ ಅತ್ತೆ ಕೈಲಿ ಏನಾದ್ರು ನೀನು ಒಡವೆ ಕೊಟ್ರೆ ನಮ್ಮ ಅತ್ತೆ ಜೋಪಾನವಾಗಿ ಎತ್ತಿಕ್ತದೆ. ನಮ್ಮ ಅತ್ತೆಗೆ ಭದ್ರವಾಗಿ ಇಕ್ಕದ ಹೆಂಗೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ಹೌದಾ? ಅಲ್ಲ, ನನಗೆ ವಾಲ್ಡ್ರಬ್ ಎಲ್ಲ ಇದೆಯಲ್ಲ, ಬೀರು ಎಲ್ಲ ಇದೆಯಲ್ಲ, ಅದರೊಳಗಡೆ ಇಟ್ಬಿಟ್ಟು ಲಾಕ್ ಹಾಕಿದ್ರೆ ಯಾರು ಎತ್ಕೊಂತಾರೆ? ಅಯ್ಯೋ, ಈಗಿನ ಕಾಲದ ಕಳ್ಳರು ನಾನು ನಂಬಕ್ಕಾಗಲ್ಲ. ಯಾರ್ಯಾರು ಬಿಗೋನು ಹೊಡಿತಾರೆ. ನಮ್ಮ ಅತ್ತೆ ಹತ್ರ ಒಳ್ಳೆ ಲಾಕರ್ ಐತೆ, ಲಾಕರು. ದೊಡ್ಡದು ಕೊಬ್ಬನದ ಲಾಕರ್ ಐತೆ. ನಮ್ಮ ಮನೆಗೆ ಏನಿದ್ರು ಎಲ್ಲ ನಮ್ಮ ಅತ್ತೆ ಕೈಲೇ ಕೊಡೋದಪ್ಪ. ಒಡವೆ ಗಿಡವೆ ಎಲ್ಲನೂ ಅವ್ರ ಪಾಪ ತುಂಬ ಒಳ್ಳೆಯವರು. ಜೋಪಾನಾಗಿ ಎತ್ತಿಕ್ತಾರೆ ನಮ್ಮ ಅತ್ತೆ. ನೀನು ಸುಮ್ಮನೆ ನಮ್ಮ ಅತ್ತೆ ಕೈಲಿ ಕೊಟ್ರೆ ಒಳ್ಳೇದು. ಸುಮ್ಮನೆ ಅತ್ತೆ ನೀಟಾಗಿ ಎತ್ತಿಕ್ತಾರೆ. ಹೌದಾ? ಸರಿ ಬಿಡಿ, ಮತ್ತೆ ಇನ್ನೇನು, ಅವ್ರ ಕೈಲೇ ಕೊಡ್ತೀನಿ. ಯಾರ ಹತ್ರ ಇದ್ರೇನಂತೆ ಒಡವೆ? ಏನಾರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇಸ್ಕೊಂಡು ಹಾಕೊಂಡ್ರೆ ಆಯಿತು ಅಲ್ವಾ? ಅದೇ ನಾನು ಹೇಳೋಣ ಅಂತ ಅನ್ಕೊಂಡೆ. ಅತ್ತೆ ಕೊಡು. ಅತ್ತೆ ಎತ್ತಿಟ್ಬಿಟ್ಟು ನೀಟಾಗೆ ಬೇಕಂದಾಗ ಕೊಡ್ತಾರೆ ನಿನ್ಗೇನೇನೆ. ಹಾಂ, ಸರಿ ಆಯಿತು. ಹಬ್ಬ ಸದ್ಯ ಇವಳು ತಂದು ಒಡವೆ ಕೊಟ್ಬಿಟ್ರೆ ನನಗೆ ಅರ್ಧ ತಲೆನೋವು ತೋರ್ತದೆ. ಇಲ್ಲ, ನನ್ನ ಹೆಂಡತಿಯಿಂದ ನಾನು ನೆಮ್ಮದಿನೇ ಇಲ್ದಿದ್ದಂಗೆ ಆಗ್ಬಿಡ್ತದೆ. ಯಾವಾಗಲೂ ಕಯ್ಯ ಅಂತ ಅಂತಾನೆ ಇರ್ತಾಳೆ. ಅಯ್ಯೋ, ಒಳ್ಳೆ ತಲೆನೋವು. ಸದ್ಯ ಬಿಡು. ಸುಮ್ಮನೆ ಯಾಕೆ ರೀ, ತಗೊಳ್ಳಿ, ಇದನ್ನ ಅತ್ತೆ ಕೈಲಿ ಕೊಡಿ. ಅತ್ತೆ ಎತ್ತಿಕ್ಬಿಟ್ರೆ ನಾನು ಬೇಕಾದಾಗ ಇಸ್ಕೊತೀನಿ ಅಂತ ಹೇಳಿ. ಸ್ವಲ್ಪ ಒಡವೆ ಅಪ್ಪನ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಎಲ್ಲ ತಗೊಂಡು ಬರಲಿಲ್ಲ, ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇನ್ನು ಸ್ವಲ್ಪ ಎಲ್ಲನೂ ಅಪ್ಪನ ಮನೆಯಲ್ಲೇ ಇಟ್ಟಿದ್ದೀನಿ. ಅಲ್ಲೂ ಸ್ವಲ್ಪ ಇರಲಿ ಅಲ್ವಾ? ಅಲ್ಲಿಗೆ ಹೋದಾಗ ಅಲ್ಲೇನಾದರೂ ಫಂಕ್ಷನ್ ಆದರೆ ಅಲ್ಲಿ ಹಾಕೊಳಕ್ಕೆ ಬೇಕಲ್ವಾ? ಇಲ್ಲಿ ಫಂಕ್ಷನ್ಗೆ ಹಾಕೊಳ್ಳೋಕ್ಕೆ ಇಷ್ಟು ಸಾಕು ಅಂತ ತಂದಿದ್ದೀನಿ. ಅಯ್ಯೋ, ಸಾಕು. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು. ಅಲ್ಲೂ ಹಾಕೊಳಕ್ ಬೇಕಾಗ್ತೈತಲ್ವಾ? ಇರು, ಅತ್ತೆನ ಕರಿತೀನಿ. ಅತ್ತೆ,
ಬಂದೆ. ಹೇಳಿ ಹೇಳಿ ಅಂದ್ರೆ ಅಯ್ಯೋ ಆಂಟಿ, ಆ, ಅದು ಇಲ್ಲಿ ಊರಲ್ಲಿ ಕಳ್ಳರು ಕಾಟ ಜಾಸ್ತಿ ಆಗ್ಬಿಟ್ಟಿದ್ಯಂತಲ್ಲ. ನಿಮ್ಮ ಹತ್ರ ಅದೇನೋ ಬೀರು ಥರ ಇದೆಯಂತಲ್ಲ, ಲಾಕರ್ ಥರ. ಆ ಲಾಕರ್ ಒಳಗಡೆ ನನ್ನ ನಡುವೆನೂ ಇಟ್ಬಿಡಿ ಆಂಟಿ. ಸುಮ್ಮನೆ ಕಳ್ಳರು ಅವರು ಇವರೆಲ್ಲ ಎತ್ಕೊಂಡೋದ್ರೆ ಚೆನ್ನಾಗಿರಲ್ಲ ಅಲ್ವಾ. ಆ, ಅಪ್ಪ ಕಷ್ಟಪಟ್ಟು ಮಾಡಿಸ್ಕೊಟ್ಟವ್ರೆ ನನಗೋಸ್ಕರ ಅಂತೇಳಿ. ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಸುಮ್ಮನೆ ಚೆನ್ನಾಗಿರಲ್ಲ. ಅದಕ್ಕೇನೆ ನಿಮಗೆ ಕೊಡೋಣ ಅಂತ ತಗೊಂಡು ಬಂದೆ. ಸ್ವಲ್ಪ ಜೋಪಾನವಾಗಿ ಎತ್ತಿಡಿ. ಹಾತೆ ಸ್ವಲ್ಪ ಜೋಪಾನವಾಗಿ ಎತ್ತಿಕ್ ಬಿಡಿ, ಸರಿನಾ? ಅವಳಿಗೆ ಏನಾದ್ರು ಫಂಕ್ಷನ್ನು ಇಲ್ಲ ಏನಾದ್ರು ಹಬ್ಬ ಹರಿದಿನ ಇರ್ತಾವಲ್ಲ, ಅವಾಗ ಕೊಟ್ಟರು ಹಾಕಂತಾಳೆ. ಇನ್ನು ಮಿಕ್ಕಿನ ಟೈಮಿಗೆ ಅವಳು ಪಾಪ ಯಾಕೆ ಜವಾಬ್ದಾರಿ? ಒಂದು ಸ್ವಲ್ಪ ದಿನ ಅಪ್ಪ ಮನೆಗೆ ಇರ್ತಾಳೆ, ಒಂದು ಸ್ವಲ್ಪ ದಿನ ಇಲ್ಲಿರ್ತಾಳೆ, ಅವಳು ಓಡಾಡ್ತಿರ್ತಾಳಲ್ವಾ. ಈ ಕಳ್ಳರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗಲ್ಲ. ಅದಕ್ಕೇನೆ ನಿಮ್ಗೆ ಕೊಡ್ತಾ ಇರೋದು. ತಗೊಳ್ಳಿ ತಗೊಳ್ಳಿ, ಎತ್ತಿಕ್ ಬಿಡಿ. ಸರಿ ಕಣಮ್ಮ, ಸರಿ ಆಯ್ತು, ಜೋಪಾನವಾಗಿ ಎತ್ತಿಕ್ತೀನಿ, ಸರಿನಾ? ಏನು ಯಾರಿಗೂ ಸಿಕ್ಸಲ್ಲ ಬಿಡು, ನಾನಂತೂ ಅಷ್ಟು ಹುಷಾರಾಗಿ ಮಾಡೋಗ್ತೀನಿ. ಸರಿ ಆಂಟಿ, ಆಯಿತು. ಹುಷಾರಾಗಿ ಇಟ್ಕೊಳ್ಳಿ. ಇನ್ನೂ ಸ್ವಲ್ಪ ಎಲ್ಲ ಅಲ್ಲಿ ಅಪ್ಪನ ಮನೇಲೆ ಇಟ್ಬಿಟ್ಟು ಬಂದಿದ್ದೀನಿ. ಸುಮ್ಮನೆ ಜಾಸ್ತಿ ಒಡವೆ ಎತ್ಕೊಂಬಿಟ್ಟಿಲಿ, ಏನು ಮಾಡಲಿ ಅಲ್ವಾ? ಮುಂದಿನ ಸಲಕ್ಕೆ ಹೋದಾಗ ತಗೊಬಿಟ್ಟ ಅವು ನಾನು. ಇಲ್ಲ ಆಂಟಿ, ಅಲ್ಲೇನಾದರೂ ಫಂಕ್ಷನ್ ಇರುತ್ತಲ್ಲ, ಆ ಫಂಕ್ಷನ್ಗೆ ಹೋದಾಗೆಲ್ಲ ಹಾಕೊಳ್ಳೋಕೆ ಬೇಕಲ್ವಾ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇದ್ರೆ ಚೆನ್ನಾಗೇ ಇರ್ತವೆ. ಅದಕ್ಕೆ ಅಲ್ಲಿ ಸ್ವಲ್ಪ ಇರಲಿ ಅಂತೇಳಿ ನಾನೇ ಸುಮ್ಮನೆ ಆದೆ. ಅಲ್ಲೊಂದು ಸ್ವಲ್ಪ ಇರಲಿ ಬಿಡಿ ಒಡವೆ, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಇಲ್ಲಿ ಫಂಕ್ಷನಲ್ಲಿ ಹಾಕೊಳ್ಳೋಕ್ಕೆ ಇಲ್ಲಿ ಸಾಕು, ಅಲ್ಲಿ ಫಂಕ್ಷನಾಗೆ ಅಲ್ಲಿ ಸಾಕು, ಅಲ್ಲಿ ಹಾಕಂತೀನಿ. ಸರಿ, ನನ್ನ ಬಟ್ಟೆ ಎಲ್ಲ ಜೋಡಿಸ್ಕೊತೀನಿ ರೂಮಲ್ಲಿ. ಹಾ ಹಾ, ಹೋಗು ಜೋಡಿಸ್ಕೊಂತ ಇರು, ನಾನು ಬರ್ತೀನಿ, ನಿನಗೆ ಹೆಲ್ಪ್ ಮಾಡ್ತೀನಿ. ಸರಿ. ಅತ್ತೆ, ಹೆಂಗೆ? ಯಪ್ಪ, ತಗೊಂಡೋಗಿ ಫಸ್ಟ್ ಕುಡಿಯೋಳಿಗೆ. ತಲೆ ತಿಂತಾರೆ ಸುಮ್ಮನೆ ಒಡವೆ 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 ಅಂತ ಹೇಳ್ಬಿಟ್ಟು. ಹುಷಾರಾಗಿ ಎತ್ತಿಕ್ರಿ. ಸುಮ್ಮನೆ ನಿಜವಾಗ್ಲೂ ಕಳ್ರು ಪಡ್ರು ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಮ್ಗತಿ ಏನೋ ಯೋಚನೆ ಮಾಡಿ. ಸುಮ್ಮನೆ ಯಾಕೆ ಬೇಕಾದ ಎಲ್ಲನೂ ತಗೊಂಡೋಗ್ಬಿಟ್ಟು ಸ್ವಲ್ಪ ಜೋಪಾನವಾಗಿ ಹುಷಾರಾಗಿ ಎತ್ತಿಕ್ಬಿಡಿ. ಆಯ್ತು ಆಯ್ತು. ಅಮ್ಮ, ಇಷ್ಟೊಂದು ಒಡವೆನಾ? ಹೂ ಮಗಳೇ, ಅವಳವೇನಿಯ ಇನ್ನೂ ಹೊಸಿ ಒಡವೆ ಒಂತೆ ತಗೊಬಿಟ್ಪ ಅಂತ ನಾನೇ ಹೇಳ್ತಾ ಇದ್ದೆ. ಅಪ್ಪನ ಮನೆ ಮಡ್ಗಳಂತೆ ನೋಡ್ದ, ಎಷ್ಟು ದೊಡ್ಡ ದೊಡ್ಡ ಎರಡೆರಡು ಸರ ಬಾಳೆನಂತೆ, ಸರನಂತೆ, ವಾಲಿಗಳಂತೆ, 2-3 ಜೊತೆ ವಾಲಿನಂತೆ, ಉಂಗ್ರನಂತೆ, ಎಷ್ಟು ಒಡವೆ ಐತೆ ನೋಡು. ಈಗ ನೀನು ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ಹೂ ಕಣಮ್ಮ, ನಂಗೆ ಬಹಳ ಖುಷಿ ಆಯಿತು. ಅಯ್ಯೋ, ಇವನ್ನೆಲ್ಲ ಹಾಕೊಂಡು ಊರಾಗೆಲ್ಲ ಒಂದು ರೌಂಡ್ ಹೊಡಿತಾ ಇದ್ರೆ ಎಷ್ಟು ಚೆನ್ನಾಗಿರ್ತೈತಮ್ಮ, ಬಂಗಾರ. ಅಪ್ಪ, ನನ್ನ ಗಂಡನವಳು ಕೊಟ್ಟು ಮದುವೆ ಮಾಡಿದ್ದಕ್ಕೂ ಇಷ್ಟು ಇವಾಗ ಸಾರ್ಥಕ ಆಯಿತು ಕಣಮ್ಮ. ಇಷ್ಟು ದಿನ ಏನು ಸಾರ್ಥಕ ಆಗಿರಲಿಲ್ಲ, ಇವಾಗ ಸಾರ್ಥಕ ಆಯಿತು ಒಡವೆ ನೋಡಿದ್ಮೇಲೆ. ಅಪ್ಪ, ಎಷ್ಟೊಂದು ಒಡವೆ ಇನ್ನೂ ಉಳಿದಿರೋವು ಮನೆಗಿರೋವು ತಂದುಬಿಟ್ರೆ ಇನ್ನೂ ಎಷ್ಟು ಒಡವೆ ಆಗ್ತಾವಲ್ವೇನಮ್ಮ. ಅಮ್ಮ, ಒಂದ್ಸಲ ಎಲ್ಲ ಒಡವೆನೂ ಹಾಕ್ಕೊಂಡು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಊರೆಲ್ಲ ಒಂದು ರೌಂಡ್ ಓಡಾಡ್ಕೊಬಿಟ್ಟು ಬರ್ಬೇಕಮ್ಮ. ಅಯ್ಯೋ ಮುದ್ದು ಬಂಗಾರಿ, ಎಲ್ಲ ನಿನಗೆ ನೀನಿಯ ಹಾಕೊಂಡು ಚೆನ್ನಾಗಿ ಓಡಾಡು. ನಿನಗೆ ಹೆಂಗೆ ಬೇಕೋ ಹಂಗಿರು. ಅವಳೇನು ನೋಡ್ತಾಳ? ಒಂದು ಸ್ವಲ್ಪ ದಿನ ಸುಮ್ಮನಿರೋದು, ಆಮೇಲೆ ಅವಳಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳೋಣ. ಹುಷಾರು ಎಲ್ಲ ನನವೇ. ಹೋಗು ರೂಮಾಗ, ನಿನ್ನ ರೂಮಾಗ ಬಚ್ಚಿಕೊಂಡು ಹೆಂಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊಂಡು ಓಡಾಡು. ಯಾರು ಕೇಳ್ತಾರೆ ನಿಮ್ಮ ಮನೆಯಾಗೆ? ಹ್ಞೂ ಕಣಮ್ಮ, ನನ್ನ ಬೀರುನಾಗೆ ನನ್ನ ಹತ್ರನೇ ಎತ್ತಿಕೊಬಿಡ್ತೀನಿ. ನನಗೂ ಬೇಕಾಗ್ದಾಗೆಲ್ಲ ಹಾಕೋಬೋದಲ್ವಾ? ಇನ್ನು ನೋಡ್ತಾ ಇರು. ಒಡವೆ ಇಲ್ದಿದ್ದಂಗೆ ನೀನು ಈಚೆ ಕಡೆಗೆ ಹೋಗೋಕ್ಕಿಲ್ಲ ನಾನು. ಸರಿ, ನನ್ನ ರೂಮಾಗೆಲ್ಲ ಎತ್ತಿಕ್ಕಂತೀನಿ. ಹ್ಞೂ, ಸರಿ ಸರಿ.